ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ ಸಂಕಲನಾತ್ಮಕ SA2 ಪರೀಕ್ಷೆ ಮಾರ್ಚ್ 2026ಕ್ಕೆ ಈ ವರ್ಷ DSC ಅವರೇ ನಡೆಸ್ತಾ ಇದ್ದಾರೆ. ಸೊ ಆಲ್ರೆಡಿ ಕನ್ನಡದಲ್ಲಿ ನಾನು ಹಾಕಿದ್ದೀನಿ. ಇವಾಗ 8ನೇ ಹಿಂದಿ ಸಬ್ಜೆಕ್ಟ್ದಲ್ಲಿ ಕೂಡ ನಾನು ನಿಮಗೆ ಪೋಸ್ಟನ್ನು ಮಾಡ್ತಾ ಇದ್ದೀನಿ. ಸೊ ವೇಟೇಜ್ ಇದೆ, ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಚೆನ್ನಾಗಿ ನೋಡ್ಕೊಂಡೋಗಿ. ಈ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರನೇ ಪ್ರಶ್ನೆಗಳು ಬರ್ತವೆ. ಸೊ ಈ ಪ್ರಶ್ನೆಗಳು ಸಹಿತ ರಿಪೀಟು ಸಹಿತ ಆಗ್ಬೋದು. ಸೊ ಫಸ್ಟ್ ವೇಟೇಜ್ ನೋಡಿ. ಪ್ರಾರ್ಥನಾದಿಂದ ಕೇವಲ 1 ಅಂಕದ 1 ಪ್ರಶ್ನೆ, ಮಿರ್ಚ್ ಮಸಾಲ 2 ಅಂಕದ 1 ಪ್ರಶ್ನೆ, ಮೇರಾ ದೇಶ್ ಮೇರಿ ಮಾ 1 ಅಂಕದ 1 ಪ್ರಶ್ನೆ, ಶಿಕ್ಷಾ 2 ಅಂಕದ 1 ಪ್ರಶ್ನೆ, ಸಮಾಚಾರ ಪತ್ರಿಕೆ ಆತ್ಮಕಥಾ 1 ಅಂಕದ 1 ಪ್ರಶ್ನೆ, ಬಂದರ್ ಬಾಂಟ್ 1 ಅಂಕದ 1 ಪ್ರಶ್ನೆ, ಮೊಬೈಲ್ ಕಾ ಬೋಲ್ವಾಲಾ 1 ಅಂಕದ 1 ಪ್ರಶ್ನೆ. ಇನ್ನು ಅಭಿನವ ಗೀತ ಅಂತಕ್ಕಂಥ ಪದ್ಯಪಾಠಕ್ಕೆ 4 ಅಂಕದ 1 ಪ್ರಶ್ನೆ, ವೃಕ್ಷ ಪ್ರೇಮಿ ತಿಮ್ಮಕ್ಕ 3 ಅಂಕದ 1, ಹರಾ ಘೋಡಾ 2 ಅಂಕದ 1, ಚುಂಬಕೆ ಧರ್ತಿ ಹಮಾರಿ 2 ಅಂಕದ 1 ಪ್ರಶ್ನೆ. ಇನ್ನು ಜೀವನ್ ಧಾತ್ರಿ ವರ್ಷದಲ್ಲಿ 3 ಅಂಕದ 1, ಭಾರತೀಯ ತ್ಯೋಹಾರದಲ್ಲಿ 3 ಅಂಕದ 1, ಸಂತುಲಿತ ಆಹಾರ ಪಾಠದಲ್ಲಿ 3 ಅಂಕದ 1, ಕಬೀರ್ ಕೆ ದೋಹೆಗಾಗಿ 3 ಅಂಕದ 1 ಪ್ರಶ್ನೆ, ಪೂರಕ ವಾಚನದಲ್ಲಿ 2 ಅಂಕದ 1, ವ್ಯಾಕರಣ 5 ಇದ್ದಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅನುವಾದ ಮಹಾತ್ಮ ಗಾಂಧಿ ಪಾಠದ್ದು 3 ಅಂಕದ 1, ಅಪಠಿತ ಗದ್ಯಾಂಶ ಇದೆ. ಸೊ 4 ಇದ್ದಾವೆ. ಇನ್ನು ನೆಕ್ಸ್ಟ್ ಪತ್ರಲೇಖನ ಚುಟ್ಟಿ ಪತ್ರ 4 ಅಂಕ ಇದೆ. ಸೊ ಟೋಟಲಿ 1 ಅಂಕದ 10, 2 ಅಂಕದ 5, 3 ಅಂಕದ 6, 4 ಅಂಕದ 3, 24 ಪ್ರಶ್ನೆ, 50 ಅಂಕ ಇದ್ದಾವೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಓಕೆನಾ? ಇದನ್ನು ಪ್ರಿಪೇರ್ ಮಾಡ್ಕೊಂಡು ಹೋದರೆ ಸಾಕು. ಈ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮಗೆ ಬರ್ಬೋದು. ಕೆಲವು ಪ್ರಶ್ನೆಗಳು ಬರ್ತವೆ, ಎಲ್ಲವುಗಳು ಕೂಡ ಬರೋದಿಲ್ಲ. ಸೊ ನೆಕ್ಸ್ಟ್ ವಿಡಿಯೋಗಳನ್ನು ಕೂಡ ನಾವು ಹಾಕ್ತೀವಿ, ಅದನ್ನು ಸಹಿತ ನೋಡ್ಕೊಡ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಫಸ್ಟ್ ಇತ್ತು ಗರೀಬ್ ಕಾ ವಿರುದ್ಧಾರ್ಥಕ ಶಬ್ದ ಅಂತ ಕೇಳಿದ್ದಾರೆ. ಸೊ ಗರೀಬ್ದು ವಿರುದ್ಧಾರ್ಥಕ ಶಬ್ದ ಏನಪ್ಪ ಅಂದರೆ ಆಪ್ಷನ್ ಸಿ ಅಮೀರ್ ಹೇ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್ ಭಾಯ್ ಕಾ ಅನ್ಯಲಿಂಗ ಶಬ್ದ. ಸೊ ಭಾಯ್ದು ಅನ್ಯಲಿಂಗ ಶಬ್ದ ಆಪ್ಷನ್ ಎ ಬಹನ್ ಹೇ ಇಸ್ ದ ರೈಟ್ ಆನ್ಸರ್. ಇನ್ನು ರೋಟಿ ಕಾ ಅನ್ಯವಚನ ರೂಪ ಅಂತ ಕೇಳಿದ್ದಾರೆ. ಸೊ ರೋಟಿದು ಅನ್ಯವಚನ ರೂಪ ಆಪ್ಷನ್ ಬಿ ರೋಟಿಯಾ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಚಲನಾ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಚಲಾನ ಹೇ ಇಸ್ ದ ರೈಟ್ ಆನ್ಸರ್. ಇನ್ನು ಉಲ್ಲು ಬನಾನಾ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಸೊ ಉಲ್ಲು ಬನಾನಾ ಈ ಮುಹಾವರೆಯ ಅರ್ಥ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಮೂರ್ಖ ಬನಾನಾ ಇಸ್ ದ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಮೆನ್ಸ್ನಲ್ಲಿ ಅನುರೂಪತೆ ಇದ್ದಾವೆ. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಕೌವಾ ಕಾವ್ ಕಾವ್ ಇದೆ, ಹಾಗಾದರೆ ಬಿಲ್ಲಿ ಡ್ಯಾಶ್ ಅಂತ ಕೇಳಿದರು, ಅದು ಮ್ಯಾವ್ ಮ್ಯಾವ್ ಇಸ್ ದ ಆನ್ಸರ್. ಇನ್ನು ಸೆವೆಂತ್ ಒನ್ ಸಮಾಚಾರ ಪತ್ರ ಕೋ ಪढ़ सकते हैं, ರೇಡಿಯೋ ಸೆ ಸಮಾಚಾರ ಡ್ಯಾಶ್ ಅಂತ ಇದೆ, ಸುನ್ सकते हैं ಅಂತ ಬರೆದ್ರೆ ಸಾಕು. ಇನ್ನು 1 ಅಂಕದ 3 ಪ್ರಶ್ನೆ ಇತ್ತು. ಮೇಜರ್ನೇ ಕಿನ್ಸೆ ಆಶೀರ್ವಾದ್ ಲಿಯಾ ಅಂತ ಕೇಳಿದ್ದಾರೆ. मेजर ने अपनी माता की आशीर्वाद लिया इज़ द राइट आंसर. इन प्रार्थना पद्य के अनुसार कैसी बातों को बिसराना चाहिए. सो प्रार्थना पद्य के अनुसार बीती बातों को बिसराना चाहिए इज़ द राइट आंसर. इन मोबाइल का अग्रज कौन है. सो मोबाइल का अग्रज टेलीफोन है ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಇಲ್ಲಿ 10 ಅಂಕಗಳನ್ನು ಗಳಿಸ್ತೀರಿ. ಪ್ರಶ್ನೆ 11 शुशु ने दुनिया में आकर पहले क्या क्या सीखा और कैसे सीखा. सो द आंसर इज़ शुशु ने दुनिया में आकर रो रो कर हंसना सीखा, लघु होकर बढ़ना सीखा और गिर गिर कर चलना सीखा है ಅಂತ ಬರೆದ್ರೆ ಸಾಕು. ಇನ್ನು पेड़ से गिरे सेब को देखकर न्यूटन ने क्या सोचा ಅಂತ ಕೇಳಿದ್ದಾರೆ. सो द आंसर इज पेड़ से गिरे सेब को देखकर न्यूटन ने सोचा कि यह सेब पेड़ से नीचे क्यों गिरा. इन अकबर ने अंत में क्या समझ पाया. सो द आंसर इज अंत में अकबर समझ पाए कि बीरबल को उल्लू बनाना आसान नहीं है. इन 14th भोलू क्यों घबरा गया ಅಂತ ಕೇಳಿದ್ದಾರೆ. सो आंसर इज भोलू दूध पी रहा था, थोड़ा सा दूध मुंह से निकलकर ज़मीन पर फैल गया और फैले दूध में उसे 2 पंख दिखाई दिए, इसलिए भोलू घबरा गया ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು दूरदर्शन से क्या क्या प्रचार प्रसार करता है ಅಂತ ಕೇಳಿದ್ದಾರೆ. सो दूरदर्शन साहित्यिक, सामाजिक, आर्थिक और भारतीय सभ्यता व संस्कृति के विषय के बारे में प्रचार प्रसार करता है ಅಂತ ಬರೆದ್ರೆ ಸಾಕು. ಇದು ಪೂರಕ ಪಾಠದಿತ್ತು. ಅಥವಾ रक्षाबंधन का मतलब क्या है ಅಂತ ಕೇಳಿದ್ದಾರೆ. रक्षाबंधन का मतलब रक्षा का बंधन है. रक्षाबंधन 2 आत्माओं, 2 हृदयों और 2 प्राणों की एक दूसरे के प्रतिनिष्ठता की भावना से ओतप्रोत है ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕರ್ದು 6 ಪ್ರಶ್ನೆಗಳಿದ್ದಾವೆ. ಸೊ ಆರಾಮಾಗಿ ನೀವು ಇಲ್ಲಿಂದ ಎಷ್ಟು ಅಂಕ ಗಳಿಸ್ಬೋದು, 18 ಅಂಕಗಳನ್ನು ಗಳಿಸ್ಬೋದು. ತಿಮ್ಮಕ್ಕ ದಂಪತಿ किस प्रकार के धर्म कार्य में लग गए. आंसर इज तिम्मक्का दंपति के गांव के पास ही श्री रंगस्वामी का मंदिर था.
हुलकल और कुदूर के बीच के रास्ते के दोनों ओर बरगद के डाल लगाए गए थे। वहाँ हर साल मेला लगता था। वहाँ आने वाले जानवरों के लिए पीने के पानी का इंतजाम किए ಅಂತ ಬರೆದ್ರೆ ಸಾಕು. ಇನ್ನು बादल कैसे बनते हैं ಅಂತ ಕೇಳಿದರೆ समुद्र, झील, तालाब और नदियों का पानी सूरज की गर्मी से भाष्प बनकर ऊपर उठता है. इस भाष्प से बादल बनते हैं ಅಂತ ಬರೆದ್ರೆ ಸಾಕು. दोहा भावार्थ इತ್ತು. ಸಾಲುಗಳಿದ್ದಾವೆ. ऐसी बानी बोलिए मन का आपा खोय ಅವರನ್ನು ಕೋ ಶೀತಲ ಕರೈ ಆಪವು ಶೀತಲ ಹೋಯ ಅಂತ ಇತ್ತು. ಇದು ಕಬೀರ್ ದಾಸ್ ಅವರು ಬರೆದಿರ್ತಕ್ಕಂಥ ಕಬೀರ್ ಕೆ ದೋಹೆ ಸೆ ಲಿಯಾ ಗಯಾ ಹೇ ಅನ್ನೋದನ್ನು ಫಸ್ಟ್ ನೀವೇನು ಮಾಡಬೇಕು, ಆಯ್ಕೆಯನ್ನು ಬರಿಬೇಕು. ಆಮೇಲೆ हमें दूसरों के साथ अहंकार रहित और मीठी बातें करनी चाहिए और प्रिय लगने वाली और अच्छी बातें करनी चाहिए. इससे हम भी शांत रह सकते हैं और दूसरों को भी शांत से रहा सकते हैं ಅಂತ ಬರೆದ್ರೆ ಸಾಕು. ಇನ್ನು कनी किसे कहते हैं ಅಂತ ಕೇಳಿದ್ದಾರೆ अक्षता, नए वस्त्र, तांबूल पत्र, सुपारी, दर्पण, फूल, सिक्का आदि समृद्धि के सूचक पदार्थों को कांसे के बर्तन में रखा जाता है. इसे ही कनी कहते हैं. इन्हें 20 प्रोटीन के अंश किन किन चीज़ों से प्राप्त कर सकते हैं. सो प्रोटीन के अंश गेहूँ, चावल, मक्का, सोयाबीन, चना, मूंग, अरहर आदि अनाज दानों से प्राप्त कर सकते हैं ಅಂತ ಬರೆದ್ರೆ ಸಾಕು. इन्हें अनुवाद ಇದೆ. बालक मोहनदास करमचंद गांधी शर्मीले स्वभाव के थे. वे त्याग और तपस्या की मूर्ति थे. सो द आंसर इज ಬಾಲಕ ಮೋಹನ್ದಾಸ ಕರಮಚಂದ ಗಾಂಧಿ ನಾಚಿಕೆ ಸ್ವಭಾವದವರಾಗಿದ್ದರು, ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು ಅಂತ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಪದ್ಯ ಇದೆ ನೋಡಿ ಫ್ರೆಂಡ್ಸ್. ಸೊ ಪದ್ಯದಲ್ಲಿ ರಂಗ ಬಿರಂಗಿದಿಂದ ಹಿಡಿದು ಸುರಭಿತ ಕರತೆ ಹೈ ಅಂತ ತಕ್ಕ ಇದೆ. ರಂಗ ಬಿರಂಗಿ ಮೋಹಕ ಚವಿಸೆ ಅಪನೆ ಅಂತರ ಕಿ ಸುಗಂಧ ಸೆ ತನಸೆ ಮನಸೆ ನಿಜ ಜೀವನ ಸೆ ಸಬ್ ಜಗಕ್ಕೋ ಸುರಭಿತ ಕರತೆ ಹೈ ಅಂತ ಬರೆದ್ರೆ ಸಾಕು. ಇನ್ನು 23ರಲ್ಲಿ ಪ್ಯಾಸೇಜ್ ಕೊಟ್ಟಿದ್ರು. ಇದೇ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಕೊಟ್ಟ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಸೊ घोड़े का रंग कैसा था, घोड़े का रंग हरा था. बीरबल ने घोड़े को कैसे खोजा था, बीरबल ने घोड़े को बड़ी मुश्किल से खोजा था. किसकी शर्तें माननी पड़ती है, घोड़े की मालिक की शर्तें माननी पड़ती हैं ಅಂತ ಬರೆದ್ರೆ ಸಾಕು. लास्ट ಕೇಳಿದ್ರು कोई सकारण देते हुए 2 दिन की छुट्टी के लिए अपने प्रधान अध्यापक को एक प्रार्थना पत्र लिखिए ಅಂತ ಇದೆ. ಸೊ ಫಸ್ಟ್ ದಿನಾಂಕ ಹಾಕಬೇಕು 1-3-2026. ಪ್ರೇಷಕ ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು. ಪರಶುರಾಮ 8वीं कक्षा आदर्श विद्यालय धारवाड़. सेवा में प्रधानाध्यापक आदर्श विद्यालय धारवाड़. ಆಮೇಲೆ ಆದರಣೀಯ ಮಹೋದಯ ಬರೀಬೇಕು. ಆಮೇಲೆ ವಿಷಯದಲ್ಲಿ 2 दिन की छुट्टी के लिए प्रार्थना पत्र ಅಂತ ಬರೀರಿ. ಆಮೇಲೆ उपरोक्त विषय के संबंध में आपसे विनती है कि मेरी सेहत ठीक नहीं है, इसलिए 2-3-2026 से 3-3-2026 तक 2 दिन की छुट्टी देने की कृपा करें. धन्यवाद सहित अभिभावक के हस्ताक्षर आपका आज्ञाकारी छात्र परशुराम ಅಂತ ಬರೆದ್ರೆ ಸಾಕು.